ಬರೆಯುವಂಥ ಸಂದರ್ಭದಲ್ಲಿ ಅನ್ನಿಸ್ತು ಇದು ಭಾರಿ ದೊಡ್ಡ ವಿಸ್ತರಣೆಯನ್ನು ತಗೊಳ್ಳುವ. ಯಾಕೆ ಅಂತ ಹೇಳಿದ್ರೆ ನಾವು ಆಗಿರೋದಿಲ್ಲ ಅಂತ ನಾನು ಅದಕ್ಕೆ ಹೇಳಿದ್ದೆ. ಫಸ್ಟ್ ನಾವು ಹೇಳಿದ್ದೆ ನಮ್ಮಿಂದ ಕ್ಯಾರೆಕ್ಟರ್ಗಳು ಬಿಡಿಸ್ಕೊತಾ ಹೋಗ್ಬೇಕು ಅಂತ. ಅವು ಅವ್ರಿಗೆ ಸ್ವಾತಂತ್ರ್ಯ ಕೊಟ್ಟಾಗ ಮಾತ್ರ. ಇಲ್ಲಿ ಯಾರಾದರೂ ಗತಿಗಪ್ಪನಂತರ ಇಲ್ಲಿ ಬಂದು ಕುಂತ್ಕೊಳ್ಳೋದು ಇಲ್ಲ, ಈ ಥರದ ಸಾಹಿತ್ಯ ಚರ್ಚೆ ಅವ್ರು ಕೇಳೋದು ಇಲ್ಲ. ಕೇಳಿದ್ರು ಕೂಡ ಇದೇನು ಕೆಲಸಕ್ಕೆ ಬರೋದು ಮಾತಾಡ್ತಾರೆ, ಇವ್ರೇನು ಬದುಕಿನ ಬಗ್ಗೆ ಮಾತಾಡ್ತಾರೆ, ಇದೇನೋ ಮಾತಾಡ್ತಾರೆ ಅಂತ ಹೋಗ್ತಾರೆ. ಮಧು, ನೀವು 2 ತಾಂತ್ರಿಕ ವಿಷಯಗಳನ್ನು ಕುರಿತಂಥ ಬುಕ್ಸ್ನ ಬರೆದಿದ್ದೀರಾ. ಮತ್ತು ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ನಾವೆಲ್ಲರೂ ರೈಟರ್ಸ್ ಆಗಿ, ರೀಡರ್ಸ್ ಆಗಿ, ಮತ್ತು ಒಬ್ಬ ಸಾಮಾನ್ಯ ವ್ಯಕ್ತಿಗಳಾಗಿ ನಮಗೆ ಸ್ನೇಹಿತರು ಇದ್ದಾರೆ. ಪ್ಯೂರ್ಲಿ ಸಾಹಿತ್ಯವನ್ನು ಓದುವಂಥ ಸ್ನೇಹಿತರು ಇದ್ದಾರೆ, ಬರೀ ಅಡುಗೆ ವಿಷಯಗಳನ್ನ ಮಾತಾಡುವಂಥವ್ರು ಇದ್ದಾರೆ, ಸಿನಿಮಾ ಮಾತಾಡುವಂಥವ್ರು ಇದ್ದಾರೆ. ಸುಮಾರು ಒಂದು ಸೋಷಿಯಲ್ ಮೀಡಿಯಾದ ಪ್ರೆಸೆನ್ಸ್ ಅಂತ ಏನಿದೆ ಲೇಖಕರು, ಅದರಲ್ಲಿ ನಮ್ಮ ಪೂರ್ತಿ ಒಂದು ಕ್ಯಾರಿಕೇಚರ್ ಸಿಕ್ಬಿಡತ್ತೆ, ಒಂದು ಪ್ರೊಫೈಲ್ ಅಂತ ಹೇಳ್ಬೋದು. ಅಥವಾ ಒಂದು ಡಾಜರ್ ಕೂತ್ಕೊಂಡು ಬರೆದ್ರೆ ಓಕೆ ಇವ್ರು ಹಿಂಗೆ ಇವರು ವೀಕೆಂಡ್ಸಲ್ಲಿ ಪಿಕ್ಚರ್ಗೆ ಹೋಗ್ತಾರೆ, ಇವ್ರು ನಾನ್ ವೆಜ್ ತಿಂತಾರೆ, ಇವ್ರು ಡ್ರಿಂಕ್ಸ್ ಮಾಡ್ತಾರೆ, ಈ ಥರ ಒಂದು ಪೂರ್ತಿ ಒಂದು ಲೇಖಕರ ಬಗ್ಗೆ ಎಲ್ಲ ಮಾಹಿತಿಗಳು ಸಿಕ್ಬಿಡತ್ತೆ. ಇವಾಗ ಮೊದಲೆಲ್ಲ ಆಗಿದ್ರೆ ಇಲ್ಲ, ನಾವು ಲೇಖಕರು ಯಾರು ಅಂತ ಕೂಡ ನೋಡ್ತಿರ್ಲಿಲ್ಲ. ಬುಕ್ ಸಿಕ್ತು, ಬುಕ್ ಓದಬೇಕು ಅಂತ ಓದ್ತಿದ್ವಿ. ಯಾವತ್ತೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ನಮ್ಗೆ ಅನ್ನಿಸ್ತಾನೆ ಇರಲಿಲ್ಲ. ಆದರೆ ಇವಾಗಿನ ಪ್ರಪಂಚದಲ್ಲಿ, ಇವತ್ತಿನ ಹೊತ್ತಿನಲ್ಲಿ, ಈಗ ನಾವಿಲ್ಲಿ ಕೂತ್ಕೊಂಡು ನಡೆಸ್ತಾ ಇರೋವಂಥ ಸಂವಾದ ಕೂಡ ಆಲ್ರೆಡಿ ಫೇಸ್ಬುಕ್ಕಲ್ಲಿ ಎಷ್ಟೊಂದು ಜನ ಗಮನಿಸ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಲೇಖಕ ತಗೊಳ್ಳುವಂಥ ಒಂದು ರಿಸ್ಕ್ ಯಾವುದು, ಮತ್ತು ಈ ಸೋಷಿಯಲ್ ಪ್ರೆಸೆನ್ಸಿಂದ ಆಗ್ತಾ ಇರುವಂಥ ಒಂದು ಸತ್ಪರಿಣಾಮಗಳು, ದುಷ್ಪರಿಣಾಮಗಳು ಎರಡೂ ಬಗ್ಗೆನೂ ಹೇಳಿ. ಯಾಕಂದರೆ ನಾವು ದಿನ ಬೆಳಗಾದರೆ ನೋಡ್ತಾ ಇರ್ತೀವಿ, ಏನೋ ಒಂದಲ್ಲಿ ಜಗಳ ನಡೀತಾ ಇರುತ್ತೆ. ಅವ್ರು ಹಿಂಗಂದ್ರು, ಇವ್ರು ಹಂಗಂದ್ರು, ಲೆಫ್ಟು ರೈಟು ಅಂತ ಇರ್ಬೋದು, ಜಾತಿದಿರ್ಬೋದು, ಏನೋ ಒಂದು ಜಗಳಗಳು ನಡೀತಾ ಇರುತ್ತೆ. ಬಟ್ ಇದು ನಮಗೆ ಲೇಖಕರಿಗೆ ಅನಿವಾರ್ಯ ಕೂಡ. ಹಾಗಂತ ನಾವು ತೀರಾ ಒಂದು ಪ್ರೈವೇಟ್ ಲೈಫ್ ಬದುಕೋಕೆ ಆಗೋದಿಲ್ಲ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸು ಅಲ್ಲಿ 2 ಥರ ಆಡಿಯನ್ಸ್ ಇದ್ದಾರೆ. ಒಂದು ಶುದ್ಧವಾಗಿ ನಿಮ್ಮ ಬರವಣಿಗೆಯಲ್ಲಿ ಆಸಕ್ತಿ ಇರೋರು, ನೀವು ಲೇಖಕರು ಅಂತ ನಿಮ್ಮಲ್ಲಿ ಆಸಕ್ತಿ ಇರೋರು. ಇನ್ನೊಂದು ನೂರಾರು ಕಾರಣಗಳಿಗೆ, ಪಾಲಿಟಿಕ್ಸು, ಪಂಥ, ಅದು ಇದು ಎಲ್ಲ ಇರೋರು. ಸೊ ನನಗೆ ಈ ಏನು ಓದಿನ ಆಸಕ್ತಿ ಇರೋರು ಇರ್ತಾರಲ್ಲ, ಅವರಿಂದ ತುಂಬ ಹೆಲ್ಪ್ ಆಗಿದೆ. ಅಂದರೆ ನನಗೂ ಈ ಮ್ಯೂಚುವಲಿ ಇಬ್ಬರಿಗೂ ಹೆಲ್ಪ್ ಆಗಿದೆ. ಅವ್ರ ಜೊತೆ ಕನೆಕ್ಟ್ ಆಗ್ಬೋದು. ಆಮೇಲೆ ಅವರು ನಾನು ಏನೇನೋ ಕೇಳ್ತಾ ಇರ್ತಾರೆ, ನಾನು ಅವ್ರಿಗೇನೋ ಹೇಳ್ತಾ ಇರ್ತೀನಿ. ಅದೊಂದು ಕನ್ವರ್ಸೇಷನ್, ಆನ್ಗೋಯಿಂಗ್ ಕನ್ವರ್ಸೇಷನ್ ಆಯಿತಾ, ಅದು ಇರಬೇಕದು. ಎರಡನೇದು, ಈ ಜಗಳದ ಹೇಟ್ರೆಡು ಅದೆಲ್ಲ ಹೇಳಿದ್ರಲ್ಲ, ಅದು ಸಹ ಸಹಾಯ ಆಗುತ್ತೆ. ಹೆಂಗೆ ಅಂತಂದರೆ ಐ ಡೋಂಟ್ ನೋ, ಹೆಂಗೆ ಗೊತ್ತಿಲ್ಲ, ಯಾರು ಏನೇ ಅಂದರೂ ನನಗೆ ಏನೋ ಒಂದು ಕ್ರಿಯೇಟಿವ್ ಆಗಿ ಟ್ರಿಗರ್ ಆಗುತ್ತೆ. ಇವ್ರು ಯಾರೂ ಇರಲಿಲ್ಲ ಅಂತಂದರೆ ಪ್ರಾಬ್ಲಿ ಐ ವುಡ್ ಬಿ ಡೆಡ್ ಪರ್ಸನ್ ಅಂತ ಮನೇಲಿ ಕೂತ್ಕೊಂಡು ಏನು ಮಾಡೋದು, ಅಂದರೆ ಟ್ರಿಗರ್ ಇಲ್ಲ. ಸೊ ಬಟ್ ಇದೆಲ್ಲ ಗಮನಿಸ್ತಾ ಇದ್ದರೆ ಅದು ಅವ್ರು ಏನೊಂದಿದ್ದು ಅದೆಲ್ಲ ತಲೆಗೆ ಹೋಗಿರುತ್ತೆ. ಅದರಿಂದ ಇನ್ನೇನೇನೋ ಆಲೋಚನೆ ಉಳಿಯುತ್ತೆ. ಇಟ್ ಟರ್ನ್ಸ್ ಇನ್ ಟು ಸಮಥಿಂಗ್ ಎಲ್ಸ್ ಅಂತ. ಓವರ್ ಆಲ್ ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸು ಹೆಲ್ಪೇ ಆಗಿದೆ. ಆದರೆ ತುಂಬ ಅಲ್ಲೇ ಟೈಮ್ ಹೋಗ್ತಾ ಅಂತಲೂ ಸ್ವಲ್ಪ ಗಿಲ್ಟ್ ಇದೆ. ನನ್ನ ನಂಬಿಕೆ ಏನಂತ ಹೇಳಿದ್ರೆ, ಲೇಖಕ ಬರೆಯುವ ಕ್ರಿಯೆನೇ ಒಂದು ಮಾನವೀಯವಾದಂಥ ಕ್ರಿಯೆ ಅಂತ ನಾನು ಅಂದ್ಕೊಂಡಿದ್ದೆ. ನಾನು ಅದಕ್ಕೆ ಹೇಳಿದ್ದು, ಕಣ್ಣು ಕಿವಿ ಕರೆಕ್ಟಾಗಿದ್ದರೆ ಅವ್ನು ಕರೆಕ್ಟಾಗಿ ಬರೀತಾರೆ ಅಂತ. ಅಂದರೆ ಅವನಿಗೆ ಇಲ್ಲಿ ನಡೆಯೋದು ಏನು ಅಂತ ಇಲ್ಲಿ ಇದಾಗ್ತಾ ಇರೋದು ಏನು ಅಂತ ಕೇಳಿಸ್ಕೊತಾ ಇರ್ತಾರೆ. ಸೊ ನೀವು ಪ್ರಪಂಚದ ಯಾವುದೇ ದೊಡ್ಡ ಕವಿಯನ್ನು, ಲೇಖಕರನ್ನು ನೀವು ತಗೊಳ್ಳಿ, ನೀವು ನೆರೂಡನ್ನು ತಗೊಳ್ಳಿ, ದಾರಿಯಫ್ ಥರ ತಗೊಳ್ಳಿ, ಕನ್ನಡದ ಲಂಕೇಶ್ ತಗೊಳ್ಳಿ, ತೇಜಸ್ವಿ ಥರ ತಗೊಳ್ಳಿ, ಇವರೆಲ್ಲ ಒಂದು ರೀತಿಯ ಚಳುವಳಿಯ ಜೊತೆಗಿದ್ದವರು. ಅವ್ರನ್ನ ಲೆಫ್ಟ್ ಟು ರೈಟ್ ಅಂತ ನಾವೇನು ವಿಂಗಡಿಸೋಕ್ಕೆ ಬರೋದಿಲ್ಲ. ಅವರೆಲ್ಲ ಮಾನವೀಯತೆಯ ಪರವಾಗಿದ್ದವರು ಅಂತ. ಲೇಖಕ ಮಾನವೀಯತೆಯ ಪರವಾಗಿರೋದು ಭಾರಿ ದೊಡ್ಡ ಸಂಗತಿ. ಅದೇ ಮುಖ್ಯ ಅಂತ ನನಗನ್ಸುತ್ತೆ. ನಾವು ಮಾಡಿಕೊಳ್ಳುವ ಯಾವ ವಿಂಗಡಣೆಯೂ ಕೂಡ ಅಲ್ಲಿ ನಿಲ್ಲೋದೇ ಇಲ್ಲ. ಮನುಷ್ಯತ್ವನೇ ಭಾರಿ ದೊಡ್ಡ ಕ್ರಿಯೆ ಅದು. ಸೊ ಅದನ್ನು ನಾವು ತುಂಬ ಡಾಳಾಗಿ ಆ್ಯಕ್ಟಿವಿಸ್ಟ್ ಆಗಿರಬೇಕು ಅಂತ ಅಂತೀವಿ. ಆ್ಯಕ್ಟಿವಿಸ್ಟ್ ಅಂದರೆ ರೋಡ್ಗೆ ಹೋಗಿ ನಾವು ಪ್ರತಿಭಟನೆ ಮಾಡಬೇಕು ಅಂತೇಳಿ. ಕುವೆಂಪು ಯಾವುದೇ ಚಳುವಳಿಗಳಲ್ಲಿ ಪ್ರತಿಭಟನೆ ಮಾಡಲಿಲ್ಲ. ಅವರ ಬರಹದ ಮುಖಾಂತರ ಒಂದು ವೈಚಾರಿಕವಾದ ದೊಡ್ಡ ಕ್ರಾಂತಿಯನ್ನೇ ಮಾಡೋದ್ರು. ಆ ನಂತರದಲ್ಲಿ ಬೇರೆ ಬೇರೆ ಥರದ ಕಾಲಘಟ್ಟಗಳಲ್ಲಿ ಬದಲಾವಣೆಗಳಾದವು. ಲೇಖಕನಿಗೆ ಒಂದು ಸಾಮಾಜಿಕ ಜವಾಬ್ದಾರಿ ಇರಬೇಕು. ಅವನ ಕಣ್ಣು ಕಿವಿ ಶುದ್ಧವಾಗಿರಬೇಕು. ಮತ್ತು ಅವನು ಯಾವಾಗಲೂ ಕೂಡ ಸಮಾಜಮುಖಿಯಾಗಿರಬೇಕು. ಅದು ಲೆಫ್ಟ್ ಅಂತಾರೋ ರೈಟ್ ಅಂತಾರೋ ಗೊತ್ತಿಲ್ಲ. ನೀವು ಸಮಾಜಮುಖಿಯಾಗಿದ್ದಾಗ, ಮನುಷ್ಯತ್ವ ಇದ್ದಾಗ ನೀವು ಮನುಷ್ಯರು ಅಂತ ಅಂತಾರಷ್ಟೇ.
ಅದನ್ನೇ ಸ್ವಲ್ಪ ಹೇಳಬೇಕಂದ್ರೆ ಕಣ್ಣು ಕಿವಿ ಅಷ್ಟು ಸರಿ ಇಲ್ದಿದ್ರೆ ಪರವಾಗಿಲ್ಲ, ಹೃದಯ ಶುದ್ಧವಾಗಿರ್ಬೇಕು. ಸೊ ಹೃದಯ ನೋಡ್ಬಿಡಿ, ಕಣ್ಣು ಕಿವಿ ಚೆನ್ನಾಗಿ ಶುದ್ಧ ಇರೋನ್ನ ನೋಡಿದ್ದೀನಿ ನಾನು, ಅವ್ರ ಹೃದಯ ಶುದ್ಧ ಇರಲ್ಲ. ಸೊ ಕಡೆಗೂ ಬೇಕಾಗಿರೋದು ಒಳ್ಳೆಯ ಹೃದಯ. ಅದೇನು ವಿಶೇಷ ಅಲ್ಲ, ಅದು ಬೇಸಿಕ್ ರಿಕ್ವೈರ್ಮೆಂಟ್. ಸರಿಯಾದ ಒಂದು ಹೃದಯ ಇರುವಂಥದ್ದು ಬೇಸಿಕ್ ರಿಕ್ವೈರ್ಮೆಂಟು. ಆಮೇಲೆ ಕುಳಿದಿದ್ದ ಪ್ರತಿಭೆಗಳು ಇದು ಎಲ್ಲ ಬರುವಂಥದ್ದು ಅನಂತರದ್ದು. ಸೊ ಅದೇ ಇಲ್ದಿದ್ರೆ, ಹೃದಯನೇ ಇಲ್ದಿದ್ರೆ ಇನ್ನು ಬರವಣಿಗೆ ಎಂಥ ಬರವಣಿಗೆ ಮಾಡೋದು ಅನ್ನೋಂಥದ್ದು. ಈಗ ಸಭಿಕರಿಗೆ ಏನಾದರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳ್ಬೋದು. ನಾನೊಬ್ಬ ಲಿಂಗ್ವಿಸ್ಟಿಕ್ಸ್ನ ಓದುಗ, ಜೊತೆಗೆ ಕತೆ, ಕಾದಂಬರಿಗಳು, ವೈಚಾರಿಕ ಸಾಹಿತ್ಯದ ಪಕ್ಕಾ ಓದುಗ. ನನಗನ್ಸೋದೇನು ಅಂತಂದರೆ, ಯಾವುದೇ ಸಾಹಿತ್ಯ ಕೃತಿಗೆ ನಾವು ಒಳಪ್ರವೇಶ ಮಾಡಿದಾಗ ನಮ್ಮ ಥರ ನಾವಿರಲ್ಲ. ಈಗ ಭುಜಂಗಯನ ದಶಾವತಾರಗಳು, ಶ್ರೀಕೃಷ್ಣ ಅಲ್ಲಹಳ್ಳಿದು ಓದಿದಾಗ ನಾವು ಓದೋಕ್ಕೆ ಮುಂಚೆ ಇದ್ದಿದ್ದಕ್ಕೂ ಆ ನಂತರ ನಾವು ಸಂಪೂರ್ಣ ಬದಲಾವಣೆ ಆಗ್ತೀವಿ. ಒಬ್ಬ ಬರಹಗಾರನಾಗಿ ಪಾತ್ರಗಳ ಜೊತೆ ನಾನಾ ಸ್ತರದ ಪಾತ್ರ, ಈಗ ತಾನೇ ಒಬ್ಬ ಕ್ಷೌರಿಕರ ಬಗ್ಗೆ ಹೇಳಿದ್ರಲ್ಲ, ಲೇಖಕ ಆದವನು ಪ್ರವೇಶ ಮಾಡ್ತಾನೆ. ಅಗೋಚರ ಜಗತ್ತುಗಳಲ್ಲೂ ಹೊಸದೇಂದ್ರ ಅವ್ರು ಹೇಳಿದ್ರು, ಅಲ್ಲೂ ಪ್ರವೇಶ ಮಾಡ್ತೀವಿ ಅಂತ. ಈ ಥರದ ಪ್ರವೇಶದ ನಂತರ ನಿಮ್ಮ ವ್ಯಕ್ತಿತ್ವದಲ್ಲಿ, ನಿಮ್ಮ ನಡವಳಿಯಲ್ಲಿ ಏನಾದರೂ ತುಂಬ ರೂಪಾಂತರ ಆಗಿರೋದು ಅಂಥ ಅನುಭವ ನಿಮ್ಗಾಗಿದೆಯಾ? ಅದು ನನ್ನ ಪ್ರಶ್ನೆ. ಆಗುತ್ತೆ, ಅದಾಗಲೇಬೇಕು. ಇಲ್ಲಾಂದರೆ ಬದಲಾವಣೆ ಆಗುವುದಕ್ಕಾಗೇ ನಾನು ಬರಿತಾ ಇರೋದು. ಅಂದರೆ ನೀವು ಬೆಳೀತಾ ಇದ್ದೀನಿ ಅನ್ನೋಂಥ ಪದ ಒಳ್ಳೆಯದಲ್ಲ, ಅಹಂಕಾರದ ಪದ. ನಾನು ಅಭಿವೃದ್ಧಿ ಆಗ್ತಿದ್ದೀನಿ, ಬೆಳೀತಾ ಇದ್ದೀನಿ ಅನ್ನುವಂಥಲ್ಲ. ವ್ಯಕ್ತಿತ್ವದಿಂದ ಬದಲಾಗ್ತಾ ಇದ್ದೀನಿ. ನಾನು ಹಿಂದೆ ಇದ್ದಂತೆ ನಾನು ಇವತ್ತಿಲ್ಲ. ನನ್ನ ತಪ್ಪುಗಳು ನನಗೆ ಗೊತ್ತಾಗ್ತಾ ಇದೆ, ನನ್ನ ಒಂದು ಇದು ಅರ್ಥ ಆಗ್ತಾ ಇದೆ, ನನ್ನ ಸೋಲುಗಳು ಅರ್ಥ ಆಗ್ತಿದೆ, ನಾನು ಬದಲಾವಣೆ ಹೊಂದುತ್ತಾ ಇದ್ದೀನಿ ಅನ್ನುವಂಥದ್ದು ನನ್ನನ್ನು ವಿನೀತಗೊಳಿಸ್ತಾ ಇದೆ ಸಾಹಿತ್ಯ. ಅಷ್ಟಂತೂ ಹೇಳಬಲ್ಲ ನಾನು. ನಮ್ಮ ವ್ಯಕ್ತಿತ್ವವನ್ನು ಹಸನುಗೊಳಿಸ್ತಾ ಇದ್ದರೆ ಬರವಣಿಗೆ ಯಾತಕ್ಕೆ ಬೇಕಿನ್ನ? ಅದು ಸೃಜನಶೀಲ. ಬೇರೆ ಏನಾದರೂ ಬರೆದ್ರೆ ಬೇರೆ, ಮತ್ತೆ ನೀವು ಯಾವುದೋ ಒಂದು ಸಬ್ಜೆಕ್ಟ್ ಬಗ್ಗೆ ಬರಿತಾ ಇರೋದು ಬೇರೆ ಆಯಿತು. ಬಟ್ ಸಾಹಿತ್ಯದ ಉದ್ದೇಶನೇ ಬದುಕನ್ನು ಒಂದು ಸ್ವಲ್ಪ ಹಸನುಗೊಳಿಸುವಂಥದ್ದು, ಅದು ಒಳ್ಳೆಯ ಮೌಲ್ಯಗಳನ್ನು ಬಿತ್ತುವುದಂಥದ್ದೇ ನಮ್ಮದು ಗುರಿಯಾಗಿರುತ್ತೆ. ಅಂದಮೇಲೆ ನಾನು ಬದಲಾಗದೆ ನಾನು ಸುಳ್ಳನ್ನು ಹೇಳ್ತಾ ಕೂತ್ಕೊಂಡಿದ್ದೀನಿ ಅನ್ನೋ ಥರ ಆಗುತ್ತೆ. ಖಂಡಿತವಾಗ್ಲೂ ನನ್ನಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ. ನನಗೆ ಬರವಣಿಗೆ ನಂತರ ಸಾಕಷ್ಟು ಬದಲಾವಣೆಗಳಾಗಿದೆ ಅಂತ ಮಾತ್ರ ಹೇಳಬಲ್ಲೆ. ಆದರೆ ನಾನು ಗುರುತಿಸೋಕ್ಕಿಂತ ಬೇರೆಯವ್ರು ಗುರುತಿಸೋದು ಬಹಳ ಮುಖ್ಯ. ಒಂದು ಉದಾಹರಣೆ ಹೇಳ್ಬಿಡ್ತೀನಿ. ಸೊ ನಾನು ಮೋಹನ ಸ್ವಾಮಿ ಬರೆದ ನಂತರ, ಮೋಹನ ಸ್ವಾಮಿ ಬರೆದ ಆದಮೇಲೆ ಎಲ್ಲರೂ ನನಗೆ ನೀವು ಇವಾಗ ಚೆನ್ನಾಗಿ ನಗ್ತಿದ್ದೀರಾ, ನೀವು ನಕ್ರೆ ಚೆನ್ನಾಗಿ ಕಾಣ್ತೀರಾ ಅಂದರು. ಗೊತ್ತಾಯ್ತಲ್ಲ, ಆ ನಗುಗೆ ಅರ್ಥ ಇದೆ, ನಿಮ್ಮ ನಗು ನೋಡಿದರೆ ಭಾಳ ಸಂತೋಷ ಆಗುತ್ತೆ ಅಂತ ಹೇಳಿದರು ತುಂಬ ಜನ ನಂಗೆ ಮೋಹನ ಸ್ವಾಮಿ ಬರೆದ ಆದಮೇಲೆ. ಸೊ ದ್ಯಾಟ್ಸ್ ದ ಬ್ಯೂಟಿ, ಅದೇ ಬದಲಾವಣೆ. ಒಬ್ಬ ಲೇಖಕ, ಈಗ ನಾನು ನೋ ಒನ್ ರೈಟ್ಸ್ ಟು ದ ಕರ್ನಲ್ ಒಂದು ಬುಕ್ ಓದಿದಾಗ, ಅಥವಾ ತಬರನ ಕಥೆಯನ್ನು ಓದಿದಾಗ, ಲಂಕೇಶ್ವರ ಮುಟ್ಟಿಸಿಕೊಂಡವನು ಕಥೆಯನ್ನು ಓದಿದಾಗ, ಅಥವಾ ತೇಜಸ್ವಿಯವರ ಕೆಲವು ಕಥೆಗಳಿದೆ ಪರ್ಟಿಕ್ಯುಲರ್ ಸಮಾಜದ ಬದಲಾವಣೆಗಳು, ಅವು ಸೂಕ್ಷ್ಮವಾಗಿರೋ ಮನಸ್ಸುಗಳು ಅದಕ್ಕೆ ಸ್ಪಂದಿಸ್ತವೆ. ನೀವು ಹೇಳ್ದಂಗೆ ಅದ್ರ ಒಳಗಡೆಯಿಂದ ಹಾದು ಬಂದ ತಕ್ಷಣ ಓಹೋ ನಾನು ಆಲೋಚನೆ ಮಾಡೋ ಕ್ರಮ ಎಲ್ಲೋ ತಪ್ಪಿದೆಯಲ್ಲ, ಇಲ್ಲೇನೋ ಚೂರು ತಿದ್ಕೋಬೇಕಲ್ವಾ ಅಂತ ಅನಿಸುತ್ತೆ. ಅಷ್ಟು ಅನಿಸಿದರೆ ಅವ್ರು ಒಳ್ಳೆ ಟ್ರ್ಯಾಕಲ್ಲಿ ಇದ್ದಾರೆ ಅಂತ, ಅದು ಒಳ್ಳೆ ಬೆಳವಣಿಗೆ ಕೂಡ ಅವರು. ಕಾದಂಬರಿಯ ಬರಹ, ಆ ಪಯಣದ ಬಗ್ಗೆ ತುಂಬ ಚೆನ್ನಾಗಿ ಸಂವಾದ ನಡೆಯಿತು. ಇದರಲ್ಲಿ ಭಾಗವಹಿಸಿದ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳಿಗೆ ನಮ್ಮ ಧನ್ಯವಾದಗಳು. ನಮ್ಮ ಪ್ರೀತಿಯ ಸ್ಮರಣಿಕೆ ಕಾವ್ಯ ಪ್ರಸ್ತುತಿ ಮಾಡಿದ ಸತ್ಯಮಂಗಲ ಮಹಾದೇವ ಅವರಿಗೆ ವಿಜಯ ಕರ್ನಾಟಕ ಪರವಾಗಿ ಸ್ಮರಣಿಕೆಯನ್ನು ನೀಡ್ತಾ ಇದ್ದಾರೆ. ಹಾಗೆ ಸಂವಾದವನ್ನು ಬಹಳ ಚುರುಕಾಗಿ, ವಿಶೇಷವಾಗಿ
ವಿಶೇಷವಾದ ಪ್ರಶ್ನೆಗಳ ಮೂಲಕ ನಡೆಸಿಕೊಟ್ಟ ಪೂರ್ಣಿಮಾ ಮಾಳಗಿ ಮನೆ ಅವರಿಗೆ ಧನ್ಯವಾದಗಳು. ಅವರಿಗೆ ನಮ್ಮ ಪ್ರೀತಿಯ ಸ್ಮರಣೆ. ವಸುಧೇಂದ್ರ ಅವರೇ ಹೇಳಿದ ಹಾಗೆ ಮದುವೆ ಮನೆ ಅಡುಗೆಯಲ್ಲೂ ಪರಿಣಿತರು ಅವರು, ಹಾಗೆ ಮನೆ ಅಡುಗೆಯಲ್ಲೂ ಪರಿಣಿತರು ಅಂತ ಹೆಮ್ಮೆಯ ಲೇಖಕ, ಅವ್ರಿಗೆ ಕೂಡ ಧನ್ಯವಾದ. ಕಾದಂಬರಿಕಾರ ಎಸ್ ಗಂಗಾಧರಯ್ಯ ಅವರು ಕೂಡ ತಮ್ಮ ಕಾದಂಬರಿ ಲೋಕದ ಪಯಣವನ್ನು ಹೇಳಿದರು, ಅವರಿಗೆ ಕೂಡ ಪ್ರೀತಿಪೂರ್ವಕ ಧನ್ಯವಾದ. ಹಾಗೆ ಮಧುವಯ್ಯನ್ ನಮ್ಮ ವಿಜಯ ಕರ್ನಾಟಕದ ಅಂಕಣಕಾರರು ಕೂಡ ಹೌದು, ಅವರು ಕೂಡ ತಮ್ಮ ಕಾದಂಬರಿಯ ಬರವಣಿಗೆಯ ಅನುಭವಗಳನ್ನು ತೆರೆದಿಟ್ಟರು, ಅವರಿಗೂ ಕೂಡ ಧನ್ಯವಾದಗಳು. ಇಲ್ಲಿಗೆ ಈ ದಿನದ ಮೊದಲ ಸಂವಾದ ಮುಗಿದಿದೆ. ಇದಾಗಿ 3 ಗಂಟೆಗೆ ಸರಿಯಾಗಿ ರಂಗಭೂಮಿ ಕುರಿತ ಸಂವಾದ ಇದೆ. ದಯವಿಟ್ಟು ಎಲ್ಲ ಸಾಹಿತ್ಯ ಆಸಕ್ತರು ನಮ್ಮ ಜೊತೆಗೆ ಇರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ.